सभी को जय मसीह की। मैं आशा करता हूँ आप सब लोग परमेश्वर की कृपा से बहुत अच्छे हैं। हम सब लोग परमेश्वर के वचन को ध्यान करेंगे। आज हमारे बीच में बेंगलोर से पास्टर पेट्रिच भैया हैं और भैया को हम स्वागत करते हुए उनके द्वारा हम वचनों को ध्यान ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. एक प्रार्थना करेंगे और उसके बाद परमेश्वर के वचन को ध्यान करेंगे। ಪ್ರೀತಿಯುಳ್ಳ ತಂದೆಯೇ, ಒಂದು ದಿನವನ್ನು ನಮ್ಮ ಒಂದು ಜೀವಿತಕ್ಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಒಂದೇ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಒಂದು ಬೆಳಗಿನ ಜಾವದಲ್ಲಿ ನಿನ್ನನ್ನು ಲೋಕವನ್ನು ಕೊಟ್ಟ ಭಾಗ್ಯಕ್ಕಾಗಿ ಸ್ತೋತ್ರ. ಇವತ್ತೊಂದು ದಿನದಲ್ಲೂ ನಿನ್ನ ಮಕ್ಕಳಾಗಿ ನಿನ್ನ ಒಂದು ವಾಕ್ಯವನ್ನು ನಾವು ಓದುವ ಮಾತ್ರ ಅಲ್ಲ ತಂದೆ, ಅದನ್ನು ತಿಳಿದುಕೊಂಡು ನಮ್ಮ ಒಂದು ಜೀವಿತದಲ್ಲಿ ನಾನು ಅವಲಂಬಿಸಲು ಕೃಪೆಯನ್ನು ಕೊಡು. ಈ ಒಂದು ಮೀಟಿಂಗ್ ಆಶ್ರಯಿಸು, ಮೀಟಿಂಗ್ ಬಂದಿರೋ ಒಬ್ಬೊಬ್ಬರನ್ನು ಆಶ್ರಯಿಸುತ್ತದೆ. ನಿನ್ನೊಂದು ಪ್ರಿಯ ಮಕ್ಕಳಾಗಿ ನಾವು ಬದುಕಲು ಕೃಪೆಯನ್ನು ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ, ಆಮೆನ್. ಓಕೆ, ಸೊ ಫಸ್ಟ್ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನೆಲ್ಲಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೀನಿ. मैं सबसे पहले इस आराधना में सभी को यीशु मसीह के मधुर नाम से अभिनंदन करता हूँ। ಇವತ್ತು ಒಂದು ನಾವು 2 ಪೂರ್ವ ವೃತ್ತಾಂತ ಕಾಲ 7ನೇ ಅಧ್ಯಾಯ 1-18 ವಚನ ಸ್ವಲ್ಪ ಧ್ಯಾನ ಮಾಡೋಣ. आज हम सब मिलकर इतिहास की दूसरा ग्रंथ 7वां अध्याय का पहला पद से लेकर 18 पद को ध्यान करेंगे। ಈ ಒಂದು ಸನ್ನಿವೇಶ ಏನಂದ್ರೆ, ಇಲ್ಲಿ ಸಾಲಮೋನ್ ಒಂದು ರಾಜ ಅವರು ಏನ್ ಮಾಡ್ತಾರೆ, ಒಂದು ದೇವರಿಗೋಸ್ಕರ ಆಲಯವನ್ನು ಕಟ್ಟಿ ಯೆರೂಸಲೇಮಲ್ಲಿ ಅದನ್ನು ಡೆಡಿಕೇಶನ್ ಮಾಡೋ ಒಂದು ಟೈಮ್ ಇದು. यहाँ पर सुलेमान परमेश्वर के लिए मंदिर बनाकर उसको प्रतिष्ठा करने की एक घटना यहाँ पर देखते हैं। ಇದನ್ನ ಅವ್ರು ಏನ್ ಮಾಡ್ತಾರೆ, ಡೆಡಿಕೇಶನ್ ಮಾಡಿದಾಗ ಯಜ್ಞವನ್ನು ಅರ್ಪಣಿಸೋದ್ರ ಮೂಲಕವಾಗಿ, ಪ್ರಾರ್ಥನೆ ಮೂಲಕವಾಗಿ ಅದನ್ನ ಡೆಡಿಕೇಟ್ ಮಾಡ್ತಾರೆ. जब इसको प्रतिष्ठा करते हैं तो बलिदान करते हुए, प्रार्थना करते हुए उसको प्रतिष्ठा करते हैं। ಯಾಕಂದ್ರೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಒಂದು 7 ವರ್ಷ ಏನ್ ಮಾಡ್ತಾರೆ, ಅದನ್ನ ಕಟ್ಟೋದಕ್ಕೆ ಅವರು 7 ವರ್ಷ ಆ ಒಂದು ಆಲಯನ ಕಟ್ಟೋದಕ್ಕೆ ಅವರು ತಗೊಂತಾರೆ. तो ये मंदिर को बनाने के लिए लगभग 7 साल ये लोग समय लेते हैं। ಅದು ದೇವರು ಒಂದು ದಾವೀದನಿಗೆ ಏನ್ ಹೇಳ್ತಾರೋ ಅದನ್ನ ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಾರೆ, ದೇವರು ಹೇಳಿದ ತರನೇ ಅದನ್ನ ಕಟ್ತಾರ ಅವರು. परमेश्वर ने दाऊद को कैसे कहा गया था, ठीक उसी प्रकार से सुलेमान उस मंदिर को बनाते हैं। ಅದನ್ನ ಕಟ್ಟಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರ ಒಂದು ಮಹಿಮೆ, ಶೆಕಿನಾ ಅಂತ ಹೇಳ್ತಾರೆ, ಆ ದೇವರ ಒಂದು ಮಹಿಮೆ ಬಂದು ಆಲಯನ ಫುಲ್ ತುಂಬುತ್ತೆ. जब उस मंदिर को बनाकर खत्म करते हैं, परमेश्वर का जो महिमा, उसको शेकिना बोलते हैं, वो उस मंदिर को छा लिया। ಅಂದ್ರೆ ಶೆಕಿನಾ ಅಂದ್ರೆ ಬೈಬಲ್ ಅಲ್ಲಿ ನೀವು ಎಲ್ಲೂ ನೋಡಕ್ಕಾಗಲ್ಲ ಶೆಕಿನಾ ಅಂತ ವರ್ಡ್, ಬಟ್ ಅದು ಒಂದು ದೇವರ ಬಂದು ನಮ್ಮ ಮಧ್ಯದಲ್ಲಿ ಇದ್ದಾನೆ ಅನ್ನೋದಕ್ಕೆ ಶೆಕಿನಾ. तो शकीना एक पद को बाइबल में कहीं पर भी नहीं देखते हैं, लेकिन परमेश्वर हमारा मध्य में है, इसको बोलने के लिए शकीना शब्द को इस्तेमाल करते हैं। ಸೊ ಇವತ್ತಿನ ಈ ಒಂದು ವಿಷಯ, ಒಂದು 3 ವಿಷಯಗಳನ್ನ ನಾವು ನೋಡೋಣ. तो आज हम 3 विषय को ध्यान करेंगे। ಮೊದಲು ನಾವು ನೋಡಿದಾಗ ದೇವರ ಬಂದು ಎಲ್ಲಿ ಮಹಿಮೆ ಹೊಂದುತ್ತಾರೋ ಅಲ್ಲಿ ಬಂದು ಅವರೊಂದು ಯಾರು ದೇವರು ಎಲ್ಲಿ ಘನಪಡಿಸ್ತಾರೋ ಅಲ್ಲಿ ದೇವರ ಮಹಿಮೆ ಬಂದು ಅವರ ಆಳದಲ್ಲಿ ತುಂಬಿರುತ್ತೆ. तो सबसे पहली बात यह है कि जहाँ पर परमेश्वर की महिमा होती है, आदर सम्मान होती है, वहां पर परमेश्वर उपस्थित रहते हैं। 2 ಪೂರ್ವಕಾಲ ವೃತ್ತ 7ನೇ ಅಧ್ಯಾಯ 1ನೇ ವಚನ ಓದ್ತೀರಾ? 1ನೇ ವಚನ. तो दूसरी इतिहास का 7वां अध्याय का पहला पद, किसी को मिला है तो पढ़ लीजिएगा। दूसरे इतिहास का 7वां अध्याय का पहला पद पढ़ेंगे। जब सुलेमान कर चुका, तब स्वर्ग से आग ने गिरकर होम बलियों तथा और बलियों को भस्म किया और यहोवा का तेज भवन में भर गया। ಸೊ ಈ ಒಂದು ಹಿಂದಿನ ಅಧ್ಯಾಯ ನೋಡಿದ್ರೆ 2 ಪೂರ್ವ 6ನೇ ಅಧ್ಯಾಯದಲ್ಲಿ ಸಾಲಮೋನ್ ಬಂದು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೀವಿ.
हम इस अध्याय के पिछले हिस्से को यानी कि छठवां अध्याय को अगर ध्यान करते हैं तो यहाँ पर सुलेमान उस मंदिर के लिए प्रार्थना करने का उस घटना को देखते हैं। ಸೊ ಪ್ರಾರ್ಥನೆ ಮಾಡಿ ಮುಗಿಸಿದ ತಕ್ಷಣ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಪರಲೋಕದಿಂದ ಬೆಂಕಿಯನ್ನು ಕಳಿಸಿ ಏನ್ ಮಾಡ್ತಾರೆ ಆ ಒಂದು ಆಲಯವನ್ನು ಮಹಿಮೆಯಿಂದ ತುಂಬಿಸ್ತಾರೆ. तो जैसे प्रार्थना करके खत्म करता है तो स्वर्ग से आग आने के द्वारा उस सारे परमेश्वर के जो भवन है वो भर जाती है। ಸೊ ಪರಲೋಕದಿಂದ ಬೆಂಕಿ ಬರೋದಂದ್ರೆ ಏನರ್ಥ ಅಂದ್ರೆ ದೇವರು ಬಂದು ಅವರ ಒಂದು ಯಜ್ಞ ವೇದಿಗೆನ ಅಂಗೀಕಾರ ಮಾಡಿದ್ದಾರೆ ಅಂತ ಅರ್ಥ. स्वर्ग से आसमान से आग आने का मतलब ये है कि परमेश्वर इनका जो बलिदान को यज्ञ को स्वीकार किए हैं, इसका मतलब यही है। ಆ ಒಂದು ದೇವರ ಆಲಯ ಬಂದು ಮಹಿಮೆಯಿಂದ ತುಂಬೋದು ಬಂದು ದೇವರು ಬಂದು ಓಕೆ ನಾನು ಬಂದು ಏನ್ ಮಾಡ್ತೀನಿ ನನ್ನ ಒಂದು ಪ್ರಸನ್ನತೆಯನ್ನು ಇಲ್ಲಿ ಇಡ್ತೀನಿ, ನಾನು ಬಂದು ನಿನ್ನ ಅಕ್ಸೆಪ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ಒಂದು ಒಂದು ಅರ್ಥ. तो यहाँ पर आपका जो बलिदान है उसको मैंने स्वीकार किया हूँ, इस मंदिर में जो आप चढ़ाया गया है, यही उसका मतलब है। ಸೊ ನಾನು ಮುಂದೆ ಫಸ್ಟ್ ನಾನು ನಿನ್ನ ಒಂದು ಯಜ್ಞಗಳನ್ನು ನನ್ನ ಪ್ರಾರ್ಥನೆ ಕೇಳಿದೆ, ನಾನು ನಿಮ್ಮ ಮಧ್ಯದಲ್ಲಿ ಇದ್ದೀನಿ. ದೇವರು ಏನ್ ಮಾಡ್ತಾರೆ ಒಂದು ಶೆಕಿನ ಮೂಲಕ ದೇವರು ನಮಗೆ ತೋರಿಸ್ಕೊಡ್ತಾರೆ ಇಲ್ಲಿ. तो आपके बलिदानों को मैंने स्वीकार किया हूँ और इस मंदिर में मैं उपस्थित हूँ बोल के परमेश्वर अपने महिमा यानी कि शकीना के द्वारा इसको दिखा दिए। ಸೊ ನಾವು ಅಪೊಸ್ತಲರು 2ನೇ ಅಧ್ಯಾಯ 1-4 ನೋಡಿದಾಗ ಆ ಪೆಂಟೆಕೋಸ್ಟ್ ದಿನದಲ್ಲೂ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಪರಿಶುದ್ಧಾತ್ಮರು ಏನ್ ಮಾಡ್ತಾರೆ ಬೆಂಕಿ ಒಂದು ರೀತಿಯಲ್ಲಿ ಏನ್ ಮಾಡ್ತಾರೆ ಬಂದು ಎಲ್ಲರ ತಲೆ ಮೇಲೆ ಹಾಗೆ ಕೂತ್ಕೊಂತಾರೆ. तो आप प्रेरितों की दूसरे अध्याय का पहला पद से लेकर चौथा पद तक पढ़ते हैं तो वहां पर भी पेंतकोस्त के दिन में पवित्र आत्मा आग के जैसे सबके जीवों में आकर वो उतर जाती है। ಎಲ್ಲಿ ದೇವರಿಗೆ ಬಂದು ವಿಧೇಯತೆ ಇದೆಯೋ, ಒಂದು ದೇವರ ಭಯ ಇದೆಯೋ, ಒಂದು ನಿಜವಾದ ಒಂದು ದೇವರಿಗೆ ಒಂದು ಯಜ್ಞವನ್ನು ಅರ್ಪಿಸ್ತೀವೋ ಅಲ್ಲಿ ದೇವರ ಒಂದು ಮಹಿಮೆಯನ್ನು ನಾವು ನೋಡಬಹುದು. जहां पर परमेश्वर की महिमा होती है, परमेश्वर के लिए बलिदान चढ़ाया जाता है तो परमेश्वर की महिमा वहां पर उपस्थित होती है। ಸೊ ಇವತ್ತಿನ ದಿನದಲ್ಲಿ ನಮಗೆ ಬಂದು ಒಂದು ಆಲಯ ದೇವರು ಕೊಟ್ಟಿಲ್ಲ, ಅಂದ್ರೆ ಅದರ ಕಲ್ಲಲ್ಲಿ ಕಟ್ಟಿರುವ ಆಲಯ ಕೊಟ್ಟಿಲ್ಲ, ನಾವೇ ಬಂದು ನಮ್ಮ ಶರೀರವೇ ದೇವರ ಒಂದು ಆಲಯವಾಗಿದೆ. लेकिन आज के दिनों में परमेश्वर ने ईंटे पत्थरों से बनाए हुए मंदिर नहीं, बल्कि हम अपने आप को, हम ही वो परमेश्वर का मंदिर है। 1 ಕೊರಿಂಥಿಯರು 3ನೇ ಅಧ್ಯಾಯ 16ನೇ ವಚನ ಓದಿ. पहला कोरिन्थियों का 3रा अध्याय का 16 पद पढ़ेंगे हम, मिलेगा तो पढ़िएगा। पहला कोरिन्थियों का 3रा अध्याय का 16 पद। किसी को मिले तो पढ़ेगा। क्या तुम नहीं जानते कि तुम परमेश्वर का मंदिर हो और परमेश्वर का आत्मा तुम में वास करता है? ಇಲ್ಲಿ ನಾವು ನೋಡ್ತೀವಿ, ನಾವು ದೇವರ ಆಲಯ, ದೇವರ ಆತ್ಮವು ನಮ್ಮಲ್ಲಿ ಏನ್ ಮಾಡ್ತಾನೆ, ನಮ್ಮಲ್ಲಿ ಇದ್ದಾನೆ. तो यहाँ पर देखते हैं कि हम परमेश्वर का मंदिर है और परमेश्वर हमारे अंदर निवास करते हैं। ಸೊ ನಮ್ಮ ಒಂದು ಜೀವಿತದಲ್ಲಿ ಒಂದು ವಿಧೇಯತೆಯು, ಒಂದು ಪ್ರಾರ್ಥನೆಯು, ಆಮೇಲೆ ನಿಜವಾದ ಒಂದು ತ್ಯಾಗ ಇದ್ರೆ ದೇವರ ಒಂದು ಮಹಿಮೆಯಲ್ಲಿ ನಾವು ತುಂಬಿರ್ತೀವಿ. तो परमेश्वर का सच्ची त्याग और परमेश्वर के प्रति अगर प्रेम रहेगा, सच में परमेश्वर हमारे भीतर वो निवास करते हैं। ಸೊ ದೇವರು ಹೇಗೆ ಪರಲೋಕದಿಂದ ಬಂದು ಬೆಂಕಿನ ಕಳಿಸಿದ್ರು, ಅದೇ ತರ ದೇವರು ಏನ್ ಮಾಡ್ತಾರೆ, ನಮ್ಮ ಒಂದು ಹೃದಯನ ತುಂಬಿ ಅದನ್ನ ಬಂದು ಮಹಿಮೆಗೊಳಿಸ್ತಾರೆ. जैसे वहां पर स्वर्ग से आग उतर जाती है, ठीक उसी प्रकार परमेश्वर हमारे हृदय के भीतर में अपने महिमा से वो भर देते हैं। ಸೊ ಎರಡನೇದಾವ್ ನೋಡ್ತೀವಿ, ಇಲ್ಲಿ ದೇವರ ಮಹಿಮೆ ಬಂದ ತಕ್ಷಣ ಎಲ್ಲಾ ಜನರು ಏನ್ ಮಾಡ್ತಾರೆ, ದೇವರನ್ನ ಆರಾಧನೆ ಮಾಡ್ತಾರೆ. तो यहाँ पर जैसे परमेश्वर का महिमा उतरती है, वैसे सब लोग मिलकर परमेश्वर को सच्ची आराधना करते हैं। ನೋಡಿ, ನೀವು ಒಂದು ಪೂರ್ವಕಾಲ 7ನೇ ಅಧ್ಯಾಯ 3ನೇ ವಚನ. वहां पर 7वां अध्याय का 3रा पद को हम पढ़ेंगे। जब आग गिरी और यहोवा का तेज भवन पर छा गया, तब सब इस्राएली देखते रहे और फर्श पर झुककर अपना अपना मुंह भूमि की ओर किए हुए दंडवत किया और यूं कहकर यहोवा का धन्यवाद किया। ಸೊ ನೋಡಿ, ಫಸ್ಟ್ वह ದೇವರು भला है, उसकी करुणा सदा है। ಸೊ ಇಲ್ಲಿ ನೀವು ನೋಡ್ಬೇಕಾಗಿರೋದು ಒಂದು ಆರ್ಡರ್ನ ನೋಡಿ, ಹೆಂಗೆ ಬಂದು ದೇವರ ಆರ್ಡರ್ ಬಂದು ಫಸ್ಟ್ ದೇವರು ಬಂದು ಬೆಂಕಿಯಲ್ಲಿ ಆನ್ಸರ್ ಮಾಡ್ತಾರೆ, ಆಮೇಲೆ ಜನ ಬಂದು ಏನ್ ಮಾಡ್ತಾರೆ, ತಲೆ ಬಗ್ಗಿಸಿ ಮಾಡ್ತಾರೆ, ದೇವ್ರನ್ನ ಆರಾಧನೆ ಮಾಡ್ತಾರೆ. ಮೂರನೇದು ದೇವರು ಬಂದು ಎಲ್ಲ ಒಂದು ಹಾಡನ್ನು ಹಾಡಿ ದೇವ್ರನ್ನ ಸ್ತುತಿ ಮಾಡ್ತಾರೆ.
तो यहाँ पर देखिए सबसे पहले परमेश्वर का तेज उतरती है, उसके बाद सब लोग मिलकर मुंह के भर बल गिर के आराधना करते हैं और सब लोग वहां पर परमेश्वर का धन्यवाद करते हैं। ಸೊ ಇಲ್ಲಿ ನಾವು ನೋಡಿದಾಗ ಅದೇನು ಒಂದು ಎಮೋಷನಲ್ ಮ್ಯಾನಿಪುಲೇಷನ್ ಅಂದ್ರೆ ಯಾರು ಬಂದು ಏನ್ ಮಾಡ್ತಾ ಇಲ್ಲ, ಎಮೋಷನಲ್ ಆಗಿ ಏನು ಮಾಡ್ತಾ ಇಲ್ಲ. ಅದು ಬಂದು ಒಂದು ಒಂದು ಆರ್ಗ್ಯಾನಿಕ್ ಆಗಿ ದೇವ್ರನ್ನ ಆರಾಧನೆ ಮಾಡೋ ಮುಖಾಂತರ ಏನಾಗುತ್ತೆ, ದೇವರ ಕ್ರಿಯೆಗಳು, ದೇವರ ಆರಾಧನೆ, ಆಮೇಲೆ ದೇವರಿಗೆ ಸ್ತುತಿ, ಈ ಮೂರು ಆರ್ಡರ್ ಆಗಿ ಇರೋದನ್ನ ನಾವು ನೋಡ್ತೀವಿ. यहाँ पर कोई भावुक होकर तो नहीं कर रहे हैं, लेकिन एक सही तरीके से परमेश्वर को आराधना कर रहे हैं, मुंह खोलकर दंडवत करते हुए, स्तुति गीत गाते हुए वहां पर प्रार्थना करते हैं। ಸೊ ಇಲ್ಲಿ ಸುಮ್ಮನೆ ಅವರು ಏನು ಬಿದಪ್ತಾ ಇರ್ಲಿಲ್ಲ, ದೇವರವನ್ನು ಆರಾಧನೆ ಮಾಡಿದ್ರು. ದೇವರ ಒಂದು ಪರಿಶುದ್ಧತೆಯನ್ನ ನೋಡಿದ ತಕ್ಷಣ ಅವ್ರು ಏನ್ ಮಾಡಿದ್ರೆ ಆರಾಧನೆ ಮಾಡೋದನ್ನ ನಾವು ನೋಡ್ತೀವಿ. तो ये लोग यहाँ पर चुप चुप के परमेश्वर के सम्मुख में नहीं है, बल्कि सच्चे दिल से परमेश्वर की आराधना करने का देखते हैं। ಇವಾಗ ದೇವರು ಒಳ್ಳೆಯವನು ಅಂತ ನಾವು ನೋಡ್ತೀವೋ ಅವಾಗ ನಾವೇನ್ ಮಾಡ್ತೀವಿ, ದೇವರಿಗೆ ಸ್ತುತಿ ಮಾಡ್ತೀವಿ. जब हमें ये पता चलता है कि परमेश्वर भला है, तो सच में हम परमेश्वर का स्तुति करते हैं। ಅಂದ್ರೆ ಎರಡು ವಿಷಯ ನಾನು ಹೇಳಿದ್ದು, ಒಂದು ದೇವರ ಒಂದು ಪರಿಶುದ್ಧತೆಯನ್ನು ನೋಡಿದಾಗ ನಾವು ಆರಾಧನೆ ಮಾಡ್ತೀವಿ, ದೇವರು ಒಳ್ಳೆಯವನು ಅಂತ ನಾವು ತಿಳ್ಕೊಂಡಾಗ ನಾವು ದೇವರಿಗೆ ಸ್ತುತಿ ಮಾಡ್ತೀವಿ. दो चीजें हैं, जब परमेश्वर पवित्र है ये जब जान लेते हैं तो परमेश्वर की आराधना करते हैं, और परमेश्वर भला है ये समझने के बाद भी परमेश्वर की हम आराधना करते हैं। ಸೊ ಈ ಒಂದು ಸಮಯದಲ್ಲಿ ನಾವು ಬಂದು ದೇವರನ್ನು ಆರಾಧನೆ ಮಾಡೋದು ಬಂದು ಸುಮ್ಮನೆ ನಾವೇನೋ ನಾಯಿಸ್ ಮಾಡ್ತೀವಿ, ಶಬ್ದ ಮಾಡ್ತೀವಿ ಅಂತ ನಾವು ಅನ್ಕೊಂಬಾರದು. ಇದು ದೇವರನ್ನ ಪರಿಶುದ್ಧತೆಯಿಂದ ನಾವು ನೋಡಿದಾಗ, ದೇವರು ಒಳ್ಳೆಯವನು ಅಂತ ನಾವು ನೋಡಿದಾಗ ಈ ವಿಷಯಗಳು ನಡೆಯುತ್ತೆ. तो हम चुप चुप के परमेश्वर का आराधना करने के लिए, चिल्लाने के लिए या अलग अलग प्रकार से नहीं है, बल्कि परमेश्वर का पवित्रता और उसका सच्चाई को लेकर हम सच में दिल से आराधना करते हैं। ಸೊ ನಮ್ಮ ಒಂದು ಆರಾಧನೆ ಹೇಗಿದೆ, ನಾವು ದೇವರಿಗೆ ಒಪ್ಪಿಸ್ಕೊಟ್ಟಾಗಿ ನಾವು ದೇವರಿಗೆ ಆರಾಧನೆ ಮಾಡ್ತೀವಿ ಅಂತ ನಾವು ಕೇಳಬೇಕು. तो हम अपने आप को पूछना है कि क्या हमारा आराधना परमेश्वर को समर्पण करते हुए आराधना करते हैं या नहीं। ದೇವರ ಒಂದು ಪರಿಶುದ್ಧತೆ ಬಂದು ನಮ್ಮ ಹೃದಯಗಳನ್ನ ಬಂದು ನಾವು ತಲೆ ಬಗ್ಸಂದು ಮಾಡುತ್ತಾ ಅಂತ ನಾವು ಕೇಳಬೇಕು. तो दिल से क्या हम सच परमेश्वर को सच में हमारा सिर झुकाते हैं, पूछना है हमें अपने आप को। ದೇವರು ಒಳ್ಳೆಯವನು, ನಮಗೋಸ್ಕರ ಜೀವವನ್ನು ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ನಮ್ಮ ಬಾಯಲ್ಲಿ, ನಮ್ಮ ಹೃದಯದಲ್ಲಿ ಸ್ತುತಿ ಬರ್ತಾ ಇದೆಯಾ ಅಂತ ನಾವು ನೋಡ್ಬೇಕು. परमेश्वर अच्छा है, सच्चा है, और दिल से परमेश्वर को स्तुति आराधना आता है कि पूछना है। ಮೂರನೇದಾಗಿ ನಾವೇನ್ ನೋಡ್ತೀವಿ ಅಂದ್ರೆ, ದೇವರು ಬಂದು ಆ ಒಂದು ಪ್ರಾರ್ಥನೆಯನ್ನು ಕೇಳಿ ಆ ಒಂದು ಮಹಿಮೆಯಿಂದ ತುಂಬಿಸಿ ಅವರಿಗೆ ಒಂದ್ಸಲ ವಾರ್ನಿಂಗ್ ಅನ್ನು ಕೊಡೋದನ್ನ ನೋಡ್ತೀವಿ ನಾವು. तो यहाँ पर तीसरा बात यह है कि परमेश्वर ने अपने लोगों को एक अच्छे रास्ते में रहकर उन्हें चेतावनी देने के बारे में हम देख सकते हैं। ಈ ಒಂದು 14ನೇ ವಚನ ಓದಿ ಬ್ರದರ್, 2 ಪೂರ್ವಾಂಕರ ವೃತ್ತ 7ನೇ ಅಧ್ಯಾಯ 14ನೇ ವಚನ. तो यहाँ पर 7वां अध्याय का 16 पद को मैं पढ़ता हूँ। क्योंकि अब मैंने इस भवन को अपनाया और पवित्र किया है कि मेरा नाम सदा के लिए इसमें बना रहे, मेरी आंखें और मेरा मन दोनों नित्य यहीं लगे रहेंगे। ಓದಿ ಬ್ರದರ್. 7 यदि तू अपने पिता दाऊद के समान अपने को मेरे सम्मुख जानकर चलता रहे और मेरी सब आज्ञाओं के अनुसार किया करे और मेरी विधियों और नियमों को मानता रहे। ಅದು ಅಂದ್ರೆ ನನ್ನ ಜನರು ಅವ್ರನ್ನ ತಗ್ಸಿದ್ರೆ, ಪ್ರಾರ್ಥನೆ ಮಾಡಿದ್ರೆ, ಮಕ್ಕವನ್ನು 14 पद 14 है ना। तब यदि मेरी प्रजा के लोग जो मेरे कहलाते हैं दिन होकर प्रार्थना करे और मेरे दर्शन के खोजी होकर अपनी बुरी चाल से फिरे, तो मैं स्वर्ग में से सुनकर उनका पाप क्षमा करूंगा और उनके देश को त्यों का त्यों कर दूंगा। ಸೊ ದೇವರು ಏನ್ ಮಾಡ್ತಾರೆ, ಫಸ್ಟ್ ಮಹಿಮೆಯಿಂದ ತುಂಬಿಸ್ತಾರೆ, 2 ಬಂದು ವಾಗ್ದಾನವನ್ನು ಕೊಡ್ತಾರೆ, ಆಮೇಲೆ ವಾರ್ನಿಂಗ್ ಅನ್ನು ಕೊಡ್ತಾರೆ. तो परमेश्वर ने अपने महिमा से भरते हैं और तीसरा वाचा को देते हैं और उसके बाद साथ में चेतावनी भी देते हैं। ಸೊ ದೇವರು ಎಲ್ಲಿ ಹೇಳ್ತಿದ್ರೆ, ನನ್ನ ಜನರು ಅಂತ ದೇವರು ಹೇಳ್ತಾರೆ. ಈ ಪ್ರಾಬ್ಲಮ್ ನ ಹೇಳ್ಬೇಕಾದ್ರೆ ನನ್ನ ಜನರು ಅಂತ ಹೇಳ್ತಾರೆ. तो यहाँ पर परमेश्वर ने ये जो बातें बोल रहे हैं उससे पहले मेरी प्रजा के शब्द को इस्तेमाल करते हैं। ಆಮೇಲೆ ನನ್ನ ಜನರು ಅವ್ರನ್ನೇ ತಗ್ಗಿಸಿದಾಗ ಅಂತ ಹೇಳ್ತಾರೆ. तो यहाँ बोल रहे हैं कि मेरी प्रजा के लोग जो मेरे कहलाते हैं, अपने आप को नम्र बनाना चाहिए.
ಸೊ 4 ಕಂಡೀಷನ್ಸ್. ಒಂದು, ನಮ್ಮನ್ನ ತಗ್ಸೋದ್ರಿಂದನೂ, ಪ್ರಾರ್ಥನೆ ಮಾಡೋನು, ದೇವರ ಒಂದು ಪ್ರಸನ್ನತೆಯನ್ನು ಹುಡುಕೋದ್ರ ಮುಖಾಂತರ. ನಾಲ್ಕನೇದು, ನಮ್ಮ ಒಂದು ದುಷ್ಟ ಕಾರ್ಯಗಳಿಂದ ನಾವು ತಿರುಗೋದು. ಈ 4 ಕಂಡೀಷನ್ ದೇವರು ಹೇಳ್ತಾರೆ. तो हम अपने आप को नम्र बनाना, झुकना, पवित्र रहना और परमेश्वर की स्तुति करना, ऐसे 4 बातों को परमेश्वर यहाँ पर बोल रहे हैं। ಆ ಒಂದು ವಚನದಲ್ಲಿ ನಾವು ನೋಡಿ ತಿರ್ಗಾ ಇನ್ನೊಂದ್ಸರಿ. ಫಸ್ಟು ನಮ್ಮನ್ನೇ ನಾವು ತಗ್ಸೋದು, ಹಂಬಲ್ ದೆಮ್ ಸೆಲ್ಫ್. ಎರಡನೇದು ಪ್ರಾರ್ಥನೆ ಮಾಡೋದು. ಮೂರನೇದು ದೇವರ ಒಂದು ಮುಖವನ್ನು ಹುಡುಕೋದು, ಸೀಕ್ ಮೈ ಫೇಸ್. ನಾಲ್ಕನೇದು ನಮ್ಮ ಒಂದು ಕೆಟ್ಟತನದಿಂದ ನಾವು ತಿರುಗೋದು. तो यहाँ पर देखिए 4 चीजें यहाँ पर है कि वे लोग अपने आप को दीन बनाना चाहिए, प्रार्थना करना चाहिए और मेरा दर्शन का खोजी करना चाहिए और बुरी चाल से क्या करना है, फिरना चाहिए। ನನ್ನ ಜನರು ಇದು 4 ವಿಷಯ ಮಾಡಿದಾಗ ದೇವ್ರೇನ್ ಹೇಳ್ತಾರೆ, ವಾಗ್ದಾನ ಏನು? ನಾನು ಅವ್ರನ್ನ ಅಲ್ಲಿ ಕೇಳಿಸ್ಕೊಂತೀನಿ, ಅವ್ರನ್ನ ಕ್ಷಮಿಸ್ತೀನಿ, ಅವ್ರನ್ನ ಗುಣಪಡಿಸ್ತೀನಿ. तो यहाँ पर ये 4 चीज करेंगे तो मैं इनकी प्रार्थना सुनूंगा और जवाब दूंगा और मैं उन्हें क्षमा भी करूंगा, बोल रहे हैं। ಸೊ ಈ ಒಂದು 3 ವಿಷಯಗಳು ನಮ್ಮ ಒಂದು ಜೀವಿತದಲ್ಲಿ ನಡಿಬೇಕಂದ್ರೆ ಆ 4 ಕಂಡೀಷನ್ ನಾವು ಮೀಟ್ ಮಾಡ್ಬೇಕು. तो ये 3 चीजें हमारे जीवन में होना है, तो 4 शर्तें हमारे जीवन में पूरा करना चाहिए। ಸೊ ಒಂದೊಂದ್ಸರಿ ನಮಗೆ ಬಂದು ನಾವು ಗುಣ ಹೊಂದೋದಿಲ್ಲ, ನಮ್ಮ ಒಂದು ಪಾಪಗಳು ಬಂದು ಕ್ಷಮಾಪಣೆ ಆಗೋದಿಲ್ಲ, ದೇವ್ರು ಏಕೆ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ಳಲ್ಲ ಅಂದ್ರೆ ನಮ್ಮ ಹೃದಯದಲ್ಲಿ ತಾಳ್ಮೆತೆ ಏನೋ ದೇವ್ರನ್ನ ಬಂದು ನಾವು ಹುಡುಕೋದ್ರಿಂದ ಇರೋದಿಲ್ಲ ತುಂಬಾ ಸರಿ. तो कभी कभी हमारे जीवन में कई बीमारी से छुटकारा नहीं, हमारे प्रार्थना का जवाब नहीं रहेगा, तो ये चीज हमें देखना पड़ेगा, क्या मैं अपने आप को नम्र बनाया हूँ या मैं परमेश्वर को सच में प्रार्थना कर रहा हूँ या मैं पवित्र हूँ करके सोचना चाहिए। ಸೊ ನಾವು ಇವಾಗ ನಿಜವಾಗ್ಲೂ ನಮ್ಮ ಮನಸ್ಸಂತರ ಹೊಂದಿ ತಾಳ್ಮೆಯಿಂದ ದೇವ್ರನ್ನ ಹುಡುಕ್ತೀವೋ, ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಒಂದು ಕ್ಷಮಿಸಿ ನಮಗೆ ಬಂದು ಒಂದು ಹೀಲಿಂಗ್ ಅನ್ನು ಕೊಡ್ತಾರೆ. तो सच्चे दिल से जब परमेश्वर को हम ढूंढते हैं, परमेश्वर हमें ढूंढ कर हमारे जीवन में हमारे प्रार्थना का जवाब देते हैं। ಸೊ ಇಲ್ಲಿ ಹೇಗೆ ಬಂದು ದೇವರ ಮಹಿಮೆ ಒಂದು ಶಕೀನ ಮೂಲಕ ಅವತ್ತು ಎರಸನೇ ಮಾಲೆಯಲ್ಲಿ ಬಂದಿತ್ತು, ಅದೇ ತರ ದೇವರ ಪರಿಶುದ್ಧಾತ್ಮರು ಇವತ್ತಿನ ದಿನದಲ್ಲಿ ನಮ್ಮ ಒಳಗಡೆ ಇದ್ದಾರೆ, ನಮ್ಮ ಹೃದಯದಲ್ಲಿ. यहाँ पर जिस तरीके से परमेश्वर का महिमा एक शकीना के रूप में उसको दर्शाकर वहां पर उपस्थित होते हैं, तो ठीक उसी प्रकार परमेश्वर भी हमारे जीवन में होते हैं। ಸೊ ನಾವು ಕೊನೆಯದಾಗಿ ನಾವು ನೋಡ್ತೀವಿ, ಈ ಒಂದು ಎಸ್ತರ್ ಅನ್ಕಿಮ್ ಅಂತ ಒಂದು ಸ್ತ್ರೀಯರು ಬಂದು ಕೊರಿಯಾ ದೇಶದವರಿಗೆ ಸೇರಿದವರು. तो यहाँ पर एस्तर आन किम नाम के एक महिला है, वो कोरिया देश के एक महिला थी। ಇವರೊಂದು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು ಜಪಾನ್ ದೇಶದಲ್ಲಿ, ಎಲ್ಲ ಕೊರಿಯಾ ದೇಶದಲ್ಲಿ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ये जो बहन है कोरिया देश में एक टीचर के शिक्षक काम वो किया करते थे। ದೇವರ ಒಂದು ಮಗಳಾಗಿದ್ದಾಗ ದೇವರ ಬಗ್ಗೆ ಏನೋ ತುಂಬಾ ಜನಕ್ಕೆ ಅವ್ರ ಬಗ್ಗೆ ಹೇಳ್ತಾ ಇದ್ರು. और साथ में परमेश्वर के सुसमाचार भी बहुत सारे लोगों को प्रचार करती थी। ಅವಾಗ ಒಂದು ಟೈಮಲ್ಲಿ ಒಂದು 1939ನೇ ಒಂದು ಇಸ್ವಿಯಲ್ಲಿ ಜಪಾನ್ ದೇಶದವರು ಇವರು ಒಂದು ಕೊರಿಯಾ ದೇಶದ ಮೇಲೆ ಜಗಳವನ್ನು ಮಾಡ್ತಾರೆ. तो 1030वां वर्ष में जापान के लोग कोरिया देश के ऊपर वो आक्रमण करते हैं। ಅವಾಗ ಈ ಎಲ್ಲ ಕ್ರೈಸ್ತರನ್ನು ಹಿಡಿದ್ಬಿಟ್ಟು ಏನ್ ಮಾಡ್ತಾರೆ, ದೇವರು ಇಲ್ಲ ಅಂತ ಹೇಳಿ ನಾವು ನಿಮ್ಮನ್ನ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. तो उस वक्त में वो लोग ये सारे मसीह लोग पकड़ के बोलते हैं कि आप कह दीजिएगा परमेश्वर नहीं है तो मैं आप लोगों को छोड़ दो, हम आपको छोड़ देते हैं। ಸೊ ಅವ್ರು ಒಂದು ದೇಶ ಸ್ವಾಮಿನ ಬಿಟ್ಕೊಡದೇ ಇರೋದ್ರಿಂದ ಅವ್ರನ್ನ ಜೈಲಲ್ಲಿ ಹಿಡಿದು ಹಾಕಿರ್ತಾರೆ. तो ये बहन जो है प्रभु यीशु मसीह को नहीं नकारने की वजह से उनको पकड़कर जेल में डालते हैं। ಅಂದ್ರೆ ಒಂದು ಜೈಲಲ್ಲಿ ಇರಬೇಕಾದ್ರೂ ಏನ್ ಮಾಡ್ತಾರೆ, ಎಷ್ಟೊಂದು ಒಂದು ದೇವರ ವಾಕ್ಯಗಳನ್ನ ಅವರು ಏನ್ ಮಾಡ್ತಾರೆ, ಈಗ ಒಂದು ಕಷ್ಟ ಕಾಲಗಳು ಬರಕ್ ಮುಂಚೆನೆ ಅದನ್ನ ಅವಳು ಧ್ಯಾನ ಮಾಡಿ ಮೆಮೊರೈಸ್ ಮಾಡಿ ಇಟ್ಟಿರ್ತಾರೆ. तो ये यहाँ पर कैद होने से पहले ही परमेश्वर के वचनों को अच्छे से ध्यान करके अपने मनों में वो रखे रहती है। ಸೊ ಅಲ್ಲಿ ಜೈಲಲ್ಲಿ ಕೂತಿದ್ದಾಗ ಅದನ್ನ ಧ್ಯಾನ ಮಾಡೋದ್ರ ಮುಖಾಂತರ ಅವ್ರಿಗೆ ಏನಾಯ್ತು, ದೇವರು ಒಂದು ಹೊಸ ಬಲವನ್ನು ಕೊಡ್ತಾರೆ. तो जब वो बंदी गृह में रहती है तभी भी वो वचन फिर मनन करते वक्त में परमेश्वर के वचनों में और गहराई में चले जाती है। ಸೊ ಅವ್ನು ಜೈಲಲ್ಲಿ ಇರ್ಬೇಕಾದ್ರೆ ಅಲ್ಲಿರೋ ಜೈಲಲ್ಲಿ ಇದ್ದ ಬೇರೆ ಜನಗಳೆಲ್ಲ ಏನ್ ಮಾಡ್ತಾರೆ, ದೇವರು ಒಂದು ವಾಕ್ಯವನ್ನು ಹೇಳಿ ಬಲಪಡಿಸ್ತಾರೆ. तो वहां पर उनके साथ रहने वाले कई सारे कैदियों को परमेश्वर के वचन के द्वारा उन्हें मजबूत करते हैं। ಒಂದು 6 ವರ್ಷ ಆದ್ಮೇಲೆ 1945 ಅವ್ರಿಗೆ ಅವ್ರು ಏನ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ.
तो 1947 में फिर उनको उस बंदीगृह से रिहाई करते हैं। ಅವಾಗ ಅವ್ರು ಏನ್ ಮಾಡ್ತಾರೆ, ಒಂದು ಬುಕ್ ಬರೀತಾರೆ, ಪರೀಕ್ಷೆ ಅಂತ ಈ ಒಂದು ಬುಕ್ ನ ಆ ಸ್ತ್ರೀಯರು ಬರೀತಾರೆ. तो उस बहन जो है इफ माई पेरिश नाम का एक किताब लिखती है उसके बाद। ಅದರಲ್ಲಿ ದೇವರ ಕೃಪೆ ಹೇಗೆ ಬಂದು ಈ ಒಂದು ಕಷ್ಟದ ಒಂದು ಸನ್ನಿವೇಶದಲ್ಲಿ ಅವರು ಬಂದು ಅವ್ರನ್ನ ಬಂದು ತುಂಬಾ ಏನ್ ಮಾಡ್ತಾರೆ, ಪರ್ಸಿಕ್ಯೂಟ್ ಮಾಡಿ ಕಷ್ಟಗಳನ್ನ ಕೊಡ್ತಾರೆ. ಆ ಒಂದು ಸಮಯದಲ್ಲಿ ದೇವರ ಕೃಪೆ ಹೇಗೆ ಬಂದು ಅವ್ರನ್ನ ದೇವ್ರ ಬಲ ಕೊಡ್ತು ಅಂತ, ಕೃಪೆ ದೇವರಿಗೆ ಬಲವನ್ನು ಕೊಡ್ತು ಅಂತ ಅವ್ರಿಗೆ ಬೊಕ್ಕಲ್ ಬರೀತಾರೆ. तो वो बंदीगृह में रहते वक्त में कितना ताड़ना और परेशानी देने के बावजूद भी परमेश्वर कृपा उस बहन को किस प्रकार से आदर किया और उन्हें हिम्मत दिया, उसी विषय को लेकर ही किताब लिखती है। ಸೊ ನಾವು ದೇವರ ಒಂದು ಮಹಿಮೆಯನ್ನು ನೋಡ್ಬೇಕಂದ್ರೆ ಈ ಒಂದು ದಿನದಲ್ಲಿ ಎಲ್ಲಾ ಒಂದು ಸಮಯದಲ್ಲೂ, ನಾವು ಕಷ್ಟದ ಸಮಯದಲ್ಲೂ, ನಮಗೆ ವೇದನೆಯ ಒಂದು ಸಮಯದಲ್ಲೂ ದೇವರು ಏನ್ ಮಾಡ್ತಾರೆ, ನಮ್ಮ ಜೊತೆನೇ ಇದ್ದು ನಮ್ಮನ್ನ ಬಲಪಡಿಸ್ತಾರೆ. तो ठीक उसी प्रकार हमारा परमेश्वर जो है वेदना के समय में हो या कष्टों के समय में हमारा साथ रहकर वो हमें मदद करते हैं। ನಾವು ಪ್ರಾರ್ಥನೆ ಮಾಡೋಣ. हम प्रार्थना करेंगे। ಪ್ರೀತಿಯುಳ್ಳ ತಂದೆಯೇ, ಒಂದು ಬೆಳಗಿನ ಜಾವದಲ್ಲೂ ನಿನ್ನ ಒಂದು ಮಕ್ಕಳು ತಂದೆ, ನಿನಗೆ ವಿಧೇಯರಾಗಿ ತಾಳ್ಮೆಯಿಂದ ತಂದೆ ತಗ್ಗಿಸಿ ಅವರೊಂದು ಕೆಟ್ಟತನದಿಂದ ತಿರುಗಿದಾಗ ನಿನ್ನ ಒಂದು ಅವರ ಪ್ರಾರ್ಥನೆಯನ್ನು ಕೇಳಿ ಅವ್ರನ್ನ ಆಶೀರ್ವಾದ ಮಾಡಿ ನಿಮ್ಮ ಮಹಿಮೆಯನ್ನು ಅಲ್ಲಿ ಹಿಡಿತೀಯ ಅಂತ ನೀನು ಹೇಳಿದೆ ತಂದೆ. ಬೆಳಗಿನ ಜಾವದಲ್ಲೂ ಇಲ್ಲಿರೋ ಒಬ್ಬೊಬ್ಬರು ತಂದೆ ಅವರ ಒಂದು ಜೀವಿತದಲ್ಲಿ ನಿನಗೆ ವಿಧೇಯರಾಗಿರುವಂತ ಮಕ್ಕಳಾಗಿ ನೀನು ಮಾಡುತ್ತದೆ. ಅವರು ಯಾವಾಗ ತಾಳ್ಮೆಯಿಂದ ಇದ್ದು ಅನೇಕರಿಗೆ ಸುವಾರ್ತೆಯನ್ನು ಹೇಳುವ ಒಂದು ಮಕ್ಕಳಾಗಿರುವಂತೆ ಕೃಪೆಯನ್ನು ಕೊಡು. ನೀವಾಗೂ ನಿನ್ನ ಒಂದು ಮಹಿಮೆಯಲ್ಲಿ ನಾವು ತುಂಬಿರಲು ನೀವು ನಮ್ಮ ಒಂದು ನಿಜವಾದ ಒಂದು ಆಲಯವಾಗಿ ನಾವು ಇರಲು ತಂದೆ ನೀವು ಕೃಪೆಯನ್ನು ಕೊಡು. ನಾವು ಕುಟುಂಬಗಳನ್ನ ಆಶೀರ್ವದಿಸು, ಸೇವೆಗಳನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆಯೇ, ಆಮೆನ್. ಆಮೆನ್.